ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಶುಕ್ರವಾರ ಪಂಚಾಂಗದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರಗಳನ್ನು ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಶುಕ್ರವಾರ, ಹಾಗಾಗಿ ಶುಕ್ರವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇ ಚಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಶುಕ್ರವಾರವೂ ಹೌದು, ಅಷ್ಟಮಿಯೂ ಹೌದು. ಹೀಗಾಗಿ ದುರ್ಗಾ ಪ್ರಾರ್ಥನೆಗೆ ಬಹಳ ವಿಶೇಷವಾದ ದಿವಸ. ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಕ್ಕಂಥದ್ದು, ಇವುಗಳಿಂದ ದುರ್ಗಮವಾದದ್ದು, ಕಠಿಣವಾದದ್ದು, ಎದುರಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದನ್ನು ಕೂಡ ದಾಟಿಬಿಡಬಹುದು. ಒಂದು ಆರೋಗ್ಯದ ಸಂಕಷ್ಟದಲ್ಲಿದ್ದೀರಾ, ದುರ್ಗಾ ದೀಪ ನಮಸ್ಕಾರ ಮಾಡಿ. ವ್ಯಾಪಾರದ ಸಂಕಷ್ಟದಲ್ಲಿದ್ದೀರಾ, ಚಂಡಿ ಪಾರಾಯಣ ಮಾಡಿ. ಇದು ಒಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದು. ಇವುಗಳ ಪ್ರಾರ್ಥನೆ ಪೂಜೆಯಿಂದಾಗಿ ಮನಸ್ಸು ಗಟ್ಟಿಯಾಗತ್ತೆ. ಪೂಜೆಗಳಿಂದ ಏನಪ್ಪ ಆಗೋದು ಅಂತಂದರೆ ಮನೋಬಲ ಗಟ್ಟಿಯಾದರೆ ಸಹಕಾರ ಸಿಗ್ತಾ ಹೋಗುತ್ತೆ, ದಾರಿ ಸ್ವಚ್ಛವಾಗುತ್ತೆ. ಜೊತೆಗೆ ನಾವು ಮಾಡುವ ಕೆಲಸಗಳಲ್ಲಿ ಹಿರಿಯರ, ದೊಡ್ಡವರ ಮತ್ತು ಯಾರ್ದೋ ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಪರಿಣಿತಿ ಹೊಂದಿರತಕ್ಕಂಥವ್ರು ಪರಿಚಯವಾಗುತ್ತೆ. ತನ್ಮೂಲಕ ಒಂದು ದಾರಿ ಸ್ಪಷ್ಟವಾಗುತ್ತೆ, ಗುರಿ ತಲುಪಲಿಕ್ಕೆ ಸುಲಭವಾಗುತ್ತೆ. ಹೀಗಾಗಿ ದೈವ ಸಹಾಯ ಅಂತಕ್ಕಂಥದ್ದು, ದೈವಂ ಮಾನುಷ ರೂಪೇಣ ಅಂತೀವಿ. ನಾವು ಮಾಡ್ತಕ್ಕಂಥದ್ದು ಪೂಜೆಯಿಂದ ಯಾರದೋ ಒಬ್ಬರ ಉಪಕಾರ ಆಗುತ್ತೆ, ಅವರ ಸಹಕಾರ ಸಿಗುತ್ತೆ. ದೈವ ಹಾಗೆ ಬರೋದಿಲ್ಲ, ಯಾವುದೋ ಒಂದು ರೂಪದಲ್ಲಿ. ಡಿ ವಿ ಜಿಯವರು ಹೇಳ್ತಾರಲ್ಲ, ಸಂಸಾರಿ ರೂಪದಲ್ಲಿ, ಸನ್ಯಾಸಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ಮಹಿಮೆ ಕಾಂಬಡಿ ಸಂಸ್ಕಾರ ಬೇಕು ಅಂತ. ಹೀಗಾಗಿ ಆ ಸಂಸ್ಕಾರ ಉಂಟು ಮಾಡುವಂಥದ್ದೇ ಈ ಪೂಜೆಗಳು. ಹೀಗಾಗಿ ತಿರಸ್ಕಾರ ಮಾಡಿದ ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಹೇಳಿಕೊಳ್ಬೇಕು. ಈಗಿನ ಮಕ್ಕಳಲ್ಲಿ ಇದೇ ಇಲ್ಲ ಅಂತಲ್ಲ, ಶ್ರದ್ಧೆ ಖಂಡಿತ ಹೆಚ್ಚಾಗ್ತಾ ಇದೆ, ಧಾರ್ಮಿಕ ನಂಬಿಕೆಗಳು ಹೆಚ್ಚಾಗ್ತಾ ಇದೆ. ಅದಕ್ಕೊಂದು ಅರ್ಥವೂ ಗೊತ್ತಾಗ್ಬಿಟ್ರೆ, ಇದು ಮೌಢ್ಯದಿಂದ ಮಾಡ್ತಾ ಇಲ್ಲ, ಇದರಲ್ಲಿ ಅಂತರಾರ್ಥ ಅಡಗಿದೆ ಅನ್ನೋದು ತಿಳಿದುಬಿಟ್ರೆ ಅದು ಬಹಳ ಒಳ್ಳೆಯದು. ಸ್ಥಿರವಾಗಿ ಉಳಿಯುತ್ತೆ, ಮುಂದೆ ಉಳಿತಾ ಹೋಗುತ್ತೆ ಅದು. ಹಾಗಾಗಿ ದುರ್ಗಾ ಪ್ರಾರ್ಥನೆ ಮಾಡಿ. ಜೊತೆಗೆ ದಿವಸ ಬುಧನ ಪರಿವರ್ತನೆ ಇದೆ. ಬುಧ ತುಂಬ ಬುದ್ಧಿ ಬಲದವನವನು, ಬಹುಜಾಣನು, ವಕ್ರೋಕ್ತಿ ವಿಪ್ರೋಕ್ತಿಗಳಲ್ಲವನಿರುವನು. ನಾವು ಚೆನ್ನಾಗಿ ಮಾತಾಡಬೇಕು, ಮಾತಿನ ಕೌಶಲ್ಯ ಚೆನ್ನಾಗಿರಬೇಕು ಅಂತಂದರೆ ಬುಧನ ಅನುಗ್ರಹ ಬೇಕು. ವಸ್ತುತಃ ಅವನು ವಿದ್ಯಾ ಬಂಧು ವಿವೇಕ ಮಾತುಲ ವಾಕ್ಕರ್ಮ ಕೃದ್ಬೋಧನ ಅಂತ ಹೇಳುತ್ತೆ. ಹೀಗಾಗಿ ವಿದ್ಯಾಭ್ಯಾಸ ನೋಡಿ, ವಿದ್ಯಾರ್ಥಿಗಳಿಗೆ ಈಗ ಪ್ರಾರಂಭವಾಗಿದೆ ಅಲ್ವಾ, ವಿದ್ಯಾಬಲ ಬೇಕು ಅಂದರೆ ಬುಧನ ಅನುಗ್ರಹ ಬೇಕು. ಹೀಗಾಗಿ ಈ ಹೊತ್ತಿನಿಂದ ಅವನು ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾನೆ, ಮಿಥುನ ರಾಶಿಯಲ್ಲಿ. ಹೀಗಾಗಿ ಮಿಥುನ ರಾಶಿಯ ಬುಧನಿಂದಾಗಿ ವಿದ್ಯಾ ಬಲ ಬರ್ತದೆ, ಬಂಧುಗಳ ಬಲ ಬರ್ತದೆ, ಸುಹೃನ್ ಮಿತ್ರರು, ಇಷ್ಟು ದಿವಸ ಇಲ್ಲದೆ ಇರತಕ್ಕಂಥ ಸ್ನೇಹಿತರ ಸಹಕಾರ ಈಗಿನಿಂದ ಸಿಗ್ತಾ ಹೋಗ್ಬಿಡುತ್ತೆ. ಅಂಥದ್ದು ಒಂದು ವಿಶೇಷವಾದ ಫಲ ಇದೆ, ತುಂಬ ಚೆನ್ನಾಗಿದೆ. ಈ ದಿವಸ ಉತ್ತಮವಾಗಿಯೂ ಇದೆ. ಬುಧನ ಪರಿವರ್ತನೆಯಿಂದಾಗಿ ನಮಗೆ ಬುದ್ಧಿಯೂ ಬಲಿಯುತ್ತೆ, ಬುದ್ಧಿಯ ಸಹಕಾರ ಉಂಟಾಗುತ್ತೆ, ಇನ್ಯಾರದು ಮಾರ್ಗದರ್ಶನ ಸಿಗುತ್ತೆ. ಅದರಿಂದ ತುಂಬ ವಿಶೇಷವಾದ ಫಲಗಳಿದ್ದಾವೆ. ಅದನ್ನೆಲ್ಲ ನಾವು ರಾಶಿ ಫಲದಲ್ಲಿ ಗಮನಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.